ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ತುಂಬ ದಿನಗಳ ನಂತರ ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ವಿಡಿಯೋ ನೋಡ್ತಿರೋರೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಮೈಸೂರಿನಲ್ಲಿದ್ದೇನೆ. ಮೈಸೂರಿನ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಒಂದು ಮೈದಾನದಲ್ಲಿ ಸೋಮನಾಥ ದೇವಸ್ಥಾನದ ಮಾದರಿ ಸೇಮ್ ಅದೇ ರೀತಿ ಒಂದು ನಿರ್ಮಾಣ ಮಾಡಿದ್ದಾರೆ. ಇದು ಓಂ ಶಾಂತಿ ಬ್ರಹ್ಮಕುಮಾರಿ ಈಶ್ವರಿ ಸಮಾಜ ಅಂದರೆ ಅವರು ಮಾಡಿರೋವಂಥ ಒಂದು ಕಾರ್ಯಕ್ರಮ. ನೋಡೋಣ, ಶಿವರಾತ್ರಿ ಹಬ್ಬದ ದಿನ ಎಲ್ಲರೂ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾ ಇದ್ದಾರೆ. ಹಾಗೆ ನಾನು ಮತ್ತು ನನ್ನ ಹೆಂಡತಿ ಇಬ್ಬರೂ ಇಲ್ಲಿ ಹೋಗೋಣ ನೋಡೋಣ ಅಂತಂದು ಸರಿ. ಹಾಗೆ ಇಲ್ಲಿ 12 ಜ್ಯೋತಿರ್ಲಿಂಗಗಳ ಪ್ರದರ್ಶನವನ್ನು ಇಟ್ಟಿದ್ದಾರೆ. ಸರಿ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ಇಲ್ಲಿ ಶ್ರೀಕೃಷ್ಣನ ಚಿತ್ರಗಳು ಹಾಗೂ ಗೊಂಬೆಗಳನ್ನು ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆಯೋಜನೆಯನ್ನು ಮಾಡಿದ್ದಾರೆ. ತುಂಬ ಜನ ನೋಡೋಕ್ಕೆ ಸಾಕಷ್ಟು ಜನ ಇವತ್ತು ಮೈಸೂರಲ್ಲಿ ಎಲ್ಲ ಮೈಸೂರಿನ ದೇವಸ್ಥಾನಗಳಿಗೆ ಎಲ್ಲ ಭೇಟಿ ಕೊಡ್ತಾಯಿದ್ದಾರೆ ಜನಗಳು. ಮಹಾಶಿವರಾತ್ರಿ ಹಬ್ಬ ಇರೋದರಿಂದ ಮಕ್ಕಳಿಗೂ ರಜಾ. ಹಾಗೆ ಈ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನೋಡಿ, ಇಲ್ಲಿ ಇದು ಸೋಮನಾಥ ದೇವಸ್ಥಾನ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದನ್ನು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಬನ್ನಿ, ಹಾಗೆ ಇಲ್ಲಿ ಒಳಗಡೆ ಏನೇನಿದೆ ಹೇಗಿದೆ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಕುಂಭಕರ್ಣ ಪ್ರದರ್ಶನ ಅಂತ ಇಲ್ಲೇನೋ ಒಂದು ಬೋರ್ಡ್ ಹಾಕಿದ್ದಾರೆ. ಆದರೆ ಸಂಜೆ 6ರಿಂದ 9 ಗಂಟೆಗೆ ಅಂತ ಹಾಕಿದ್ದಾರೆ. ಅಂದರೆ ಇಲ್ಲಿ ಏನು ಪ್ರದರ್ಶನ ಏನು ಅನ್ನೋದು ಗೊತ್ತಿಲ್ಲ. ನೋಡಿ, ಒಳಗಡೆ ಕುಂಭಕರ್ಣ ಮಲಗಿರುವಂಥದ್ದು ಒಂದು ಗೊಂಬೆ ಇದೆ. ಅಂದರೆ ಇದ್ರ ಬಗ್ಗೆ ಯಾವ ಥರ ಏನು ಮಾಡ್ತಾರೆ ಏನು ಎತ್ತ ಅಂತ ಗೊತ್ತಿಲ್ಲ. ನಾನೀಗ ಬಂದಿರೋವಂಥ ಸಮಯ ಈಗ 3:30-4 ಗಂಟೆ. ಹಾಗಾಗಿ ಈಗೇನು ಪ್ರದರ್ಶನ ಇಲ್ಲ. ಅಲ್ಲಿ ಪ್ರದರ್ಶನ ಅಂತ ಹಾಕಿದರೆ ಏನು ಪ್ರದರ್ಶನ, ಅದ್ರ ಬಗ್ಗೆ ಯಾವ ಥರ ಶೋ ಇದೆ ಅನ್ನೋದು ಗೊತ್ತಿಲ್ಲ. ಬನ್ನಿ, ಹಾಗೆ ಮುಂದೆ ನೋಡೋಣ ಏನೇನು ಮಾಡಿದ್ದಾರೆ ಒಳಗಡೆ ಎಲ್ಲ. ನೋಡಿ, ಇಲ್ಲಿ ಬರ್ತಾ ಇದ್ದಾಗೆ ಒಳಗಡೆ ಎಂಟ್ರಿ ಕೊಡ್ತಿದ್ದಾಗೆ ಜ್ಯೋತಿರ್ಲಿಂಗ ದರ್ಶನ. ಮಹಾಶಿವರಾತ್ರಿ ಅಂದು ಶಿವನ ದರ್ಶನವನ್ನು ಮಾಡೋಣ ಬನ್ನಿ. ಎರಡು 2026 ಮಹಾಶಿವರಾತ್ರಿ. ಈಶ್ವರ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಳೆದ ಬಾರಿ ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವ ಆಚರಣೆಗಳು, ರಥೋತ್ಸವ ಮತ್ತು ಪರಸೆ ಜನಗಳ ಹೇಗಿರ್ತಾರೆ ಅನ್ನೋದು, ಮತ್ತು ತೇರು, ಕೊಂಡೋತ್ಸವ ಎಲ್ಲ ವಿಡಿಯೋನ ಕಳೆದ ಬಾರಿ ಹಾಕಿದ್ದೆ. ಅದಕ್ಕೂ ಒಳ್ಳೆಯ ರೆಸ್ಪಾನ್ಸು, ತುಂಬ ಚೆನ್ನಾಗಿ ವ್ಯೂಸ್ ಆಯಿತು, ತುಂಬ ಜನ ನೋಡಿದ್ದಾರೆ. ಹಾಗೆ ಇವತ್ತು ಶಿವರಾತ್ರಿ ದಿನ ನಿಮಗೆ ನೋಡಿ ಒಂದೇ ಜಾಗದಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಸ್ತೀನಿ. ನೋಡಿ, ಖುಷಿ ಪಡಿ. ನೀವು ಯಾವ್ಯಾವ ಜ್ಯೋತಿರ್ಲಿಂಗಗಳನ್ನು ನೋಡಿದಿರಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ನೋಡಿ, ಶ್ರೀಶೈಲದ ಲಿಂಗ. ನೋಡಿ, ಒಂದೇ ದಿನ ಶಿವರಾತ್ರಿ ಹಬ್ಬದ ದಿನ ನಿಮಗೆ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ. ಮಹಾಕಾಳೇಶ್ವರ, ಓಂಕಾರೇಶ್ವರ. ಸ್ನೇಹಿತರೆ, ಹಾಗೆ ನೀವು ಯಾವ್ಯಾವ ಜ್ಯೋತಿರ್ಲಿಂಗ, ಎಷ್ಟು 12 ಜ್ಯೋತಿರ್ಲಿಂಗಗಳನ್ನು ಹೋಗಿ ನೋಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಹರ ಹರ ಮಹಾದೇವ ಅಂತ ಕಮೆಂಟ್ ಮಾಡಿ. ಹಾಗೆ ಎಷ್ಟು ಜ್ಯೋತಿರ್ಲಿಂಗಗಳು ಯಾವ್ಯಾವ ಊರಲ್ಲಿ ಇದೆ ಅನ್ನೋದನ್ನು ಗೊತ್ತಿರೋರು ಕಮೆಂಟ್ ಮಾಡಿ. ನೋಡಿ, ತುಂಬ ಜನ ಭೇಟಿ ಕೊಟ್ಟಿದ್ದಾರೆ, ತುಂಬ ಜನ ಬಂದು ನೋಡ್ತಾ ಇದ್ದಾರೆ.
ವೈದ್ಯನಾಥೇಶ್ವರ, ಭೀಮಾಶಂಕರ. ನಾನು ಇದರಲ್ಲಿ ಸುಮಾರು ಒಂದು 7 ಇಲ್ಲ 8 ಜ್ಯೋತಿರ್ಲಿಂಗಗಳನ್ನು ನೋಡಿದ್ದೀನಿ. ಭೀಮಾಶಂಕರ ಇದೆಲ್ಲ ನೋಡಿದ್ದೀನಿ. ಇದೆಲ್ಲ ಸುಮಾರು ಮಹಾರಾಷ್ಟ್ರದಲ್ಲಿದೆ. ರಾಮೇಶ್ವರ ತಮಿಳುನಾಡು. ಇದನ್ನು ಸಹ ನೋಡಿದ್ದೀನಿ, ರಾಮೇಶ್ವರ. ಮತ್ತು ಅದಿದು ನಾಗೇಶ್ವರ, ಇದು ಯಾವುದು ನನಗೆ ಗೊತ್ತಿಲ್ಲ, ಎಲ್ಲಿರೋದು ಅಂತ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ ಮಾಡಿ ಸ್ನೇಹಿತರೆ. ಇದು ನಾಗೇಶ್ವರ ಅಂತ. ವಿಶ್ವನಾಥ ಅಂದರೆ ಯಾವುದು? ಕಾಶಿ ವಿಶ್ವನಾಥನ? ಗೊತ್ತಿಲ್ಲ. ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ತ್ರಯಂಬಕೇಶ್ವರ, ಇದು ನಾಸಿಕ್ಲಿರೋದು ತ್ರಯಂಬಕೇಶ್ವರ. ಇದನ್ನು ನೋಡಿದ್ದೀನಿ ಸ್ನೇಹಿತರೆ, ನಾಸಿಕ್ಕಲ್ಲಿರುವಂತಹ ತ್ರಯಂಬಕೇಶ್ವರ. ಇದನ್ನು ಸಹ ನಾನು ನೋಡಿದ್ದೀನಿ. ಕೇದಾರ್ನಾಥ್, ಇದು ನೋಡಿಲ್ಲ. ಕೇದಾರ್ನಾಥ್, ಗ್ರೀಶನೇಶ್ವರ, ಇದು ಸಹ ಗೊತ್ತಿಲ್ಲ, ಹೊಸದಾಗಿ ಕೇಳ್ತಾ ಇರೋದು. ಗ್ರೀಶನೇಶ್ವರ ಅಂತ. ಶಿವನ ನಾನಾ ಅವತಾರಗಳಿವೆ. ನೋಡಿ, ಇದು ಸೋಮನಾಥೇಶ್ವರ ದೇವಸ್ಥಾನ, ಸೋಮೇಶ್ವರ ದೇವಸ್ಥಾನ. ಇದು ಒಳಗಡೆ ಸೋಮೇಶ್ವರ ದೇವಸ್ಥಾನ. ಒಳಗಡೆ ವಿಡಿಯೋ ಮಾಡಿಬಿಡಿ ಅಂತಂದರು, ಹಾಗಾಗಿ ಒಳಗಡೆ ನಾನು ಮಾಡ್ತಾಯಿಲ್ಲ. ಹಾಗೆ ಹೊರಗಡೆ ಸುಮ್ಮನೆ ಸುತ್ತ ಈ ಸೋಮೇಶ್ವರ ದೇವಸ್ಥಾನದ ಮಾದರಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮಾತ್ರ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ತುಂಬ ಜನ ಖುಷಿಯಿಂದ ಫೋಟೋಗಳು ವೀಡಿಯೋಗಳನ್ನ ಮಾಡ್ಕೋತಾ ಇದ್ದಾರೆ. ನಾನು ಸಹ ವೀಡಿಯೋ ಮಾಡಿ ನೋಡಿಲ್ಲದೆ ಇರೋರು ಸಹ ಈ ವಿಡಿಯೋ ಮೂಲಕ ಆಯೋಜನೆ ಮಾಡಿರುವಂಥ ಈ ಸೋಮೇಶ್ವರ ದೇವಸ್ಥಾನ ಮತ್ತು ಜ್ಯೋತಿರ್ಲಿಂಗಗಳನ್ನು ನೋಡಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸಹ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.